ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತಾ. ಕೆವಿ ನ್ಯೂಸ್ ಕನ್ನಡದಲ್ಲಿ ಇವತ್ತಿನ ವಿಶೇಷವಾದ ಸುದ್ದಿ ಏನಪ್ಪಾ ಅಂದರೆ, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆ ಗೊಲ್ಲಹಳ್ಳಿ ಹಾಗೂ ಎಚ್ ಗೊಲ್ಲಹಳ್ಳಿ ವಾರ್ಡ್ಗಳಲ್ಲಿ ಕಗಲಿಪುರ ಬ್ಲಾಕ್ ಕಾಂಗ್ರೆಸ್ ಘಟಕದಿಂದ ಹಾಗೂ ಮಹಿಳಾ ಕಾಂಗ್ರೆಸ್ ವತಿಯಿಂದ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳ ನೇಮಕಾತಿ ಪತ್ರಗಳ ವಿತರಣಾ ಕಾರ್ಯಕ್ರಮವನ್ನು ನಾಲಕಂಬ ಸರ್ಕಲ್ನಲ್ಲಿರುವ ಸಿಯಾನ್ ರೆಸ್ಟೋ ರೆಸಾರ್ಟ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರ ಮಾರ್ಗದರ್ಶನದ ಮೇರೆಗೆ ಕಗ್ಲಿಪುರ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಚಿಕ್ಕರಾಜು ಅವರು ನಡೆಸಿಕೊಟ್ಟರು. ವಿವಿಧ ಘಟಕಗಳಿಗೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಕ್ಷದ ಹಲವಾರು ಜವಾಬ್ದಾರಿಯುತ ಕೆಲಸಗಳಿಗೆ ನೇಮಕ ಮಾಡಲಾಗಿದೆ. ಇವರಿಗೆಲ್ಲ ಕಿವಿ ಮಾತುಗಳನ್ನು ಆಡಿದ ಅಧ್ಯಕ್ಷರಾದ ಚಿಕ್ಕರಾಜು ಅವರು ಪತ್ರಗಳನ್ನು ತೆಗೆದುಕೊಂಡು ಮನೆಯಲ್ಲಿಡುವುದಲ್ಲ, ತಕ್ಕಂತೆ ಕೆಲಸಗಳನ್ನ ಮಾಡಬೇಕೆಂದರು. ಈ ಕಾರ್ಯಕ್ರಮದಲ್ಲಿ ಎಚ್ ಗೊಲ್ಲಹಳ್ಳಿ ಅಧ್ಯಕ್ಷರಾದ ನಾಗೇಶ್, ಉಪಾಧ್ಯಕ್ಷರು ಕುಂಬ್ಳಗೋಡು ಪಂಚಾಯಿತಿ ಅಧ್ಯಕ್ಷರಾದ ದೇವರಾಜ್, ಉಪಾಧ್ಯಕ್ಷರಾದ ಗೋಪಾಲಕೃಷ್ಣ ಹಾಗೂ ಕೆ ಗೊಲ್ಲಹಳ್ಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಮೆಂಬರ್ಗಳು ಸಹ ಉಪಸ್ಥಿತರಿದ್ದರು. ನಾಲ್ಕು ಬ್ಲಾಕ್ ಅಧ್ಯಕ್ಷರು, ಅದರಲ್ಲಿ ನಮ್ಮ ಕಗ್ಲಿಪುರ ಬ್ಲಾಕ್ಗೆ ಸಂಬಂಧಪಟ್ಟಂತ 8 ಗ್ರಾಮ ಪಂಚಾಯತಿಯ 2 ಗ್ರಾಮ ಪಂಚಾಯಿತಿಯ ಪದಾಧಿಕಾರಿಗಳನ್ನು ಇವತ್ತು ನೇಮಕ ಮಾಡಿದ್ದೇವೆ. ಮುಂದೊಂದು ದಿವಸ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕ್ಷೇತ್ರಕ್ಕೆ ಬಂದು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡ್ತಕ್ಕಂಥದ್ದು ಕೂಡ ಡಿಸೈಡ್ ಆಗಿದೆ. ಅಷ್ಟು ಒಳಗಡೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಎಲ್ಲ ಕೂಡ ಕಂಪ್ಲೀಟ್ ಮಾಡಬೇಕಾಗ್ತದೆ. ಎಲ್ಲ ಪಂಚಾಯತಿಗಳು OBC ಘಟಕ, SC ಘಟಕ, ST ಮತ್ತೆ ವಿಲೇಪತಿ ಇನ್ನಿತರ ಏನೇನು ಪಕ್ಷದ ಚೌಕಟ್ಟಿನೊಳಗಡೆ ಇದೆ ಅದೆಲ್ಲ ಕೂಡ ಕಂಪ್ಲೀಟ್ ಮಾಡಬೇಕಾಗ್ತದೆ. ಕಂಪ್ಲೀಟ್ ಆದರೆ ಅವರು ಒಂದು ಸಾರಿ ಬಂದು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಕ್ಕಂಥದಕ್ಕೆ ಅನುಕೂಲ ಆಗ್ತದೆ. ಯಾರ್ಯಾರು ಗುರುತು ಮಾಡಿದ್ದೀರಿ, ಇನ್ಯಾರು ಗುರುತು ಮಾಡಿ ಬಿಟ್ಟೋಗಿದ್ರೆ ಅವ್ರನ್ನೂ ಕೂಡ ಪದಾಧಿಕಾರಿಗಳನ್ನ ಸೇರಿಸ್ತಕ್ಕಂಥ ಕೆಲಸ ಕೂಡ ಸ್ವೀಕಾರ ಮಾಡಬೇಕಾಗ್ತದೆ. ಎಲ್ಲ ಪಂಚಾಯತಿಗೂ ಕೂಡ ಟೂರ್ ಮಾಡಿ ಯಾರ್ಯಾರು ಬಿಟ್ಟೋಗಿದ್ದಾರೆ, ಯಾರ್ಯಾರು ಪ್ರಾಪ್ತ ಇದ್ದಾರೆ ಅವರೆಲ್ಲರೂ ಕೂಡ ಮತ್ತೆ ಪಕ್ಷಕ್ಕೆ ಸೇರಿಸ್ತಕ್ಕಂಥ ಕೆಲಸ ಕೂಡ ಮಾಡಬೇಕಾಗ್ತದೆ. ಈಗ ಆಲ್ರೆಡಿ ಹೇಳಿದ್ದಾರೆ, ಬರೀ ವಿಸಿಟಿಂಗ್ ಕಾರ್ಡ್ಗೆ ಆಗಬಾರದು. ಪಕ್ಷದ ಕಾರ್ಯಕ್ರಮ, ಪಕ್ಷದ ಚಟುವಟಿಕೆಗಳು ನಿರಂತರವಾಗಿ ಇರಬೇಕಾಗ್ತದೆ. ಅದಕ್ಕೆ ಮುಂದಿನ ದಿವಸಗಳಲ್ಲಿ ಅಧ್ಯಕ್ಷರು ಬಂದು ಮಾತನಾಡಿ ಹೋದ್ಮೇಲೆ ಪ್ರತಿ ಒಂದು ಪಂಚಾಯತ್ ಕೂಡ ಕಾರ್ಯಕ್ರಮ ಹಾಕ್ಕೊಂಡು ನೆಕ್ಸ್ಟ್ ಏನೇನು ಕಾರ್ಯಕ್ರಮ, ಸರ್ಕಾರ ಕಾರ್ಯಕ್ರಮ, ಪಕ್ಷದ ಕಾರ್ಯಕ್ರಮ ಎಲ್ಲವನ್ನ ಕೂಡ ಕಂಟಿನ್ಯೂ ಮಾಡೋಣ ಅಂತಕ್ಕಂಥದ್ದನ್ನು ಹೇಳಿ, ಗ್ರಾಮ ಪಂಚಾಯಿತಿಯ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಮಿಟಿಯಿಂದ, ಮಹಿಳಾ ಮತ್ತು 2 ಕಮಿಟಿಯಿಂದ ಆದೇಶ ಪತ್ರವನ್ನ, ನೇಮಕಾತಿ ಆದೇಶ ಪತ್ರವನ್ನ ಸನ್ಮಾನ್ಯ ಸೋಮಶೇಖರ್ ಗೌಡರ ಅಧ್ಯಕ್ಷತೆಯಲ್ಲಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರ ಆದೇಶದ ಮೇರೆಗೆ ಜಿಲ್ಲಾಧ್ಯಕ್ಷರಾದ ಹನುಮಂತರಾಯಪ್ಪರವರ ಆದೇಶದ ಮೇರೆಗೆ ಕಳೆದ ಸನ್ಮಾನ್ಯ ಸೋಮಶೇಖರ್ ಗೌಡರು ಒಂದು 5-6 ತಿಂಗಳಾಯಿತು ನನ್ನನ್ನ ಬ್ಲಾಕ್ ಕಮಿಟಿ ಅಧ್ಯಕ್ಷರಾಗಿ ಕೆಲಸವನ್ನ, ಪಕ್ಷದ ಜವಾಬ್ದಾರಿಯನ್ನ ತೆಗೆದುಕೊಳ್ಳಿ. ನೀವು 8 ಗ್ರಾಮ ಪಂಚಾಯತಿ ಬರ್ತದೆ, ಆ 8 ಗ್ರಾಮ ಪಂಚಾಯತಿಲೂ ಕೂಡ ಕಾಂಗ್ರೆಸ್ ಜವಾಬ್ದಾರಿಯನ್ನ, ಪಕ್ಷದ ಜವಾಬ್ದಾರಿ ಸೋಮಶೇಖರ್ ಗೌಡರು ಸಂಪೂರ್ಣವಾಗಿ ನನ್ನನ್ನು ನಂಬಿ ಬ್ಲಾಕ್ ಕಮಿಟಿ ಅಧ್ಯಕ್ಷರಾಗಲಿಕ್ಕೆ ಅವರ ಸಂಪೂರ್ಣ ಆಶೀರ್ವಾದದಿಂದ ನಾನು ಆಯ್ಕೆಯಾದ ನಂತರ ಸಭೆಗಳನ್ನ ಇಲ್ಲೂ ಕೂಡ ಪೂರ್ವಭಾವಿ ಸಭೆ ಮಾಡಿ ನಮ್ಮ ಮಹೇಶ್ ಅವರು ಮಾಜಿ ಅಧ್ಯಕ್ಷರು, ನಮ್ಮ ಮಂಜು ಈ ವಾರ್ಡಿನ ಅಧ್ಯಕ್ಷರು, ವಾರ್ಡ್ ಕಮಿಟಿ ಅಧ್ಯಕ್ಷರು, ಎಲ್ಲ ನಮ್ಮ ಗ್ರಾಮ ಪಂಚಾಯತಿಯ
ಕೆಂಚಮ್ಮನವರು ಅಧ್ಯಕ್ಷರು ಇದ್ರು ಅವತ್ತು ಒಂದು ಸಭೆಯಲ್ಲಿ. ಗೋವಿಂದಣ್ಣವರು ಉಪಾಧ್ಯಕ್ಷರು, ಲಕ್ಷ್ಮಣವರು ಯಾರು ಪ್ರಾಮಾಣಿಕವಾಗಿ ಪಕ್ಷ ಕೊಟ್ಟಂತ ಕೆಲಸವನ್ನ ಮಾಡ್ತಾರೆ. KPCC ಇಂದ ಆದೇಶ ಶಾಸಕರ ಕಚೇರಿಗೆ ಬರ್ತದೆ. ಆ ಶಾಸಕರು ಏನು ಪಕ್ಷದ ಆದೇಶ ಏನಿರ್ತದೋ, ಪಕ್ಷದ ಸಂಘಟನೆ ಇರ್ಬೋದು, ಮತ್ತೆ ಏನೇ ವಿಚಾರ ಇದ್ರು ಕೂಡ ಏನೋ ಶಾಸಕರ ಕಚೇರಿಗೆ ಬರ್ತದೆ. ಶಾಸಕರಿಗೆ KPCC ಇಂದ ಆದೇಶವನ್ನ ಬರ್ತದೆ. ಆ ಆದೇಶದ ಪ್ರಕಾರ ಪಕ್ಷದ ಜವಾಬ್ದಾರಿ ಅವರು ಸಂಪೂರ್ಣವಾಗಿ ಅವರು ಪಕ್ಷದ ಚಟುವಟಿಕೆಗಳಲ್ಲಿ ಮತ್ತು ಸಮಯವನ್ನ ಬಿಡು ಮಾಡಿ ಪಕ್ಷ ಯಾವುದೇ ಸಂದರ್ಭದಲ್ಲೂ ಕೂಡ ಕಾರ್ಯಕ್ರಮಗಳು ಕರೆದಾಗ ಬರಬೇಕಾಗ್ತದೆ. ಮತ್ತು ನಮ್ಮ ಏನು ವಾರ್ಡ್ ಅಧ್ಯಕ್ಷಗಳು, ಮಹಿಳಾ ಮತ್ತು ವಾರ್ಡ್ ಅಧ್ಯಕ್ಷರು, ಮೇಲು ಫೀಮೇಲ್ ಎರಡು ಅಧ್ಯಕ್ಷರು ಏನಿದ್ದೀರೋ, ನೀವು ಎಂಟೇರು ಎರಡು ಗ್ರಾಮ ಪಂಚಾಯತಿ ನಿಮ್ಮ ಮುಖಂಡರುಗಳು ಸೀನಿಯರ್ಸ್ ಇರ್ತಾರೆ, ಅವರ ಸಲಹೆ ಸಹಕಾರಗಳನ್ನ ತೆಗೆದುಕೊಂಡು ನೀವು ಸಭೆಗಳನ್ನ ಮಾಡಿ ಪಕ್ಷದ ಸಂಘಟನೆ ದೃಷ್ಟಿಯಿಂದ ನೀವು ಹೆಚ್ಚಿನ ಕೆಲಸವನ್ನ ಬಿಡುವು ಮಾಡ್ಕೊಂಡು ಕೆಲಸವನ್ನ ಮಾಡಬೇಕಾಗ್ತದೆ. ಏನಿವತ್ತು ಸನ್ಮಾನ್ಯ ಸೋಮಶೇಖರ್ ಗೌಡರು ಕಾಂಗ್ರೆಸ್ ಪಕ್ಷದ ಯಾವುದೇ ಪಕ್ಷದ ಸಂಘಟನೆ ಇರ್ಬೋದು, ಯಾವುದೇ ಕೆಲಸ ಕಾರ್ಯ ಇರ್ಬೋದು, ಅಂಥವ್ರಿಗೆ ಜವಾಬ್ದಾರಿಯನ್ನ ಕೊಡಿ. ಏನು ಆದೇಶ ಪತ್ರ ತೆಗೆದುಕೊಂಡು ಮನೆಗೆ ಹೋಗಿ ಅದನ್ನ ಇಟ್ಕೊಳ್ಳೋಕೆ ಕೊಡೋಕೆ ಹೋಗ್ಬೇಡಿ ಅಂತ ಹೇಳಿ ಪಕ್ಷನೂ ಆದೇಶ ಮಾಡಿದೆ. ಸನ್ಮಾನ್ಯ ಸೋಮಶೇಖರ್ ಗೌಡರು ಕೂಡ ಆದೇಶವನ್ನು ಮಾಡಿದ್ದಾರೆ. ಹೆಚ್ಕೋನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ 7 ಬೂತ್ ಬರ್ತದೆ. 20 ಬೂತ್ ಎರಡು ಗ್ರಾಮ ಪಂಚಾಯತಿ, ಇದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿ. 20 ಬೂತ್ಗೂ ಕೂಡ ವಾರ್ಡ್ ಅಧ್ಯಕ್ಷಗಳೇ, 20 ಬೂತ್ಗೂ ಕೂಡ ಮಹಿಳಾ ಮತ್ತು ಮೇಲೆ ಎರಡು ಅಧ್ಯಕ್ಷಗಳನ್ನ, ಬೂತ್ ಅಧ್ಯಕ್ಷಗಳನ್ನ ಮಾಡಬೇಕಾಗ್ತದೆ. ಇದು ನೇಮಕಾತಿ ಈ ಕಾರ್ಯಕ್ರಮ ಮುಗಿದ ಮೇಲೆ ನೀವು ಸಭೆಗಳನ್ನ ಮಾಡಿ ಬೂತ್ ಅಧ್ಯಕ್ಷರು ಪ್ರತಿ ಬೂತಲ್ಲೂ ಕೂಡ ಬೂತಲ್ಲಿ ಕೆಲಸ ಮಾಡುವಂತವ್ರಿಗೆ ಜವಾಬ್ದಾರಿಯನ್ನ ಕೊಡಬೇಕು. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ